ನೋಡಿ ಇಲ್ಲಿ ನೀವು ಇಲ್ಲಿ ತನಕ ನನ್ನ ಪರವಾಗಿ ಏನಾದ್ರು ಇದ್ರೆ ಕೊಡಿ ಅಂತ ಈಗ ಕೇಳ್ತಾ ಇದ್ರೆ, ಬಟ್ ಇಲ್ಲಿ ತನಕ ಚಾನೆಲ್ ಪರವಾಗಿ ಓಕೆ ಅಲ್ವಾ? ಕೃಷ್ಣಮೂರ್ತಿ ಅವರು ಮಾತಾಡಿದ್ರೆ ಅಥವಾ ನನ್ನ ಟೀಮ್ ಮಾತಾಡಿದ್ರೆ ಪ್ರೂಫ್ ತೋರಿಸಿ ನೋಡೋಣ ಅಂತ ಚಿಟ್ಕೆ ಎಲ್ಲ ಹೊಡೆದು ಹೇಳಿದ್ರಿ. ಅವ್ರು ತೋರಿಸ್ತಾರ ಇಲ್ವೋ? ನಾವು ಆಡಿಯೋ ಹಾಕಿದ್ರೆ ಕೇಳಕ್ ರೆಡಿ ಇದ್ದೀರಾ? ಪ್ಲೀಸ್ ಆಡಿಯೋ ಏನಿದೆ ಅದು ಯಾವ ಚಾನೆಲ್ ಮೇಡಮ್ ನಿಮ್ದು? ಎಂ ಲೈವ್ ಕನ್ನಡ ಮತ್ತೆ ಇನ್ನೊಂದು ಸಾಮ್ರಾಟ್ ಟಿವಿ ಸಂಪಾದಕರ ಅವರು ಕೃಷ್ಣಮೂರ್ತಿ ಅನ್ನೋರು ಈ ಪ್ರಕರಣದಲ್ಲಿ A1 ಆರೋಪಿ ಅಲ್ವಾ? ನಿಮ್ ಟೀಮ್ ಮಾತಾಡಿರೋದು ಇವ್ರ ಆಪ್ತರ ಜೊತೆಗೆ ವಿಡಿಯೋ ಆಡಿಯೋ ಹಾಕದ ಕೇಳಿಸ್ಕೊಳ್ತೀರಾ? ಪ್ಲೀಸ್ ಹಾಕಿ. ಮತ್ತೆ ಹಂಗೆ ಅವನು ಇವನಿದ್ದಾನಲ್ಲ ನಂಜಪ್ಪ ಅಂತ ಅವತ್ತು ಮಾಡಿದ್ದ ಆತ್ಮಗೂ ಹೇಳಿದ್ದೀನಿ. ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಯಾರಿಗಾದ್ರೂ ತೂಕವಾಗಿರೋರ್ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟಿದ್ದ ಥರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು. ನಾನೇನ್ ರೋಡಲ್ಲಿ ಜನಗಳನ್ನ ಇಟ್ಕೊಂಡು ನಾನೇನ್ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನ ಸರ್? ಈಗ ನಂಜಪ್ಪ ಮಾಡ್ದ ಅವ್ರು ಬೇಡ, ನಾನು ಫೋನ್ ಮಾಡ್ತೀನಿ ಗುರುಗಳಿಗೆ, ಯಾವಾಗ ಸಿಗ್ತಾರ ಕೇಳ್ಕೊಂತೀನಿ, ನಾನೇ ಬರ್ತೀನಿ, ಓಡ್ ಬರಂಬ ಆಯ್ತಾ? ಅಲ್ಲ ನಾಯ್ಕರ, ಈಗ ನೀವು ಕಾಲ್ ಮಾಡಿದ್ರೆ ನಾನು ಎಲ್ಲಾ ಕಡೆ ಉಳಿಸಿದಿರಿ, ನನಗ್ ಬೆನ್ನೆಲುಬಾಗಿ ನಿಂತಿದ್ರಿ, ಎಲ್ಲಾ ಕಡೆ ಮಾಡ್ಕೊಟ್ಟಿದ್ದೀರಿ. ಇವತ್ ನೀವು ಕಾಲ್ ಮಾಡಿದಿರಿ, ಇವತ್ತೇ ಮಾತಾಡ್ತೀರಾ, ನೀವ್ ಇವತ್ತೇ ಮಾಡಿ. ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ವಿಚಾರದಲ್ಲಿ ನಾನೇನು ಮಾತಾಡಲ್ಲ. ನೀವು ಫೋನ್ ಮಾಡಿದ್ದೀನಿ ಅಂದ್ರೆ ಏನೋ ಒಂದ್ ಆಯ್ತದೆ, ನೀವು ಮಾತಾಡಿ. ನನ್ಗೆ ನೀವು ಕಾಲ್ ಮಾಡಿ ಎಲ್ಲಕ್ ಬರ್ತೀರಾ ಹೇಳಿ, ನಾನ್ ಕರೆದಿ ನಾನು ಅಲ್ಲಿಗೆ ಬರ್ತೀನಿ. ಅಲ್ಲೇ RTO ಅಲ್ಲ ಏನ್ ಗೊತ್ತಾ, ಎಲ್ಲಾ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗಿದ್ರೆ ಏನು ಗುರುಗಳನ್ನೇ ಕಾಸು ಕೇಳ್ತಿಯಲ್ಲ ನನ್ನ ಮಗನಲ್ಲಿ. ನ್ಯಾಯ ಏನಾಯ್ತಲ್ಲ? ನಿನ್ ವೃತ್ತಿನ ಮಗನ, ನಿನ್ ವೃತ್ತಿನ ಇದು ಸ್ಟಾಪ್ ಮಾಡ್ಬಿಡಿನೆಲ್ಲ. ಇನ್ನೇನು ಮಾಡ್ಬೇಡ, ನಾನು ಮಾತಾಡ್ತೀನಿ ಗುರುಗಳ ಹತ್ರ ಮಾತಾಡ್ಬಿಟ್ಟು ನಾನು ನಿನ್ ಗುರುಗಳ ಹತ್ರ ಮಾತಾಡ್ಬಿಟ್ಟು ಫೋನ್ ಮಾಡ್ತೀನಿ. ಸರಿ ನಿನ್ನ ಕೆರ್ಕೋಕ್ ಹೋಗ್ಬಿಡ, ಹಂಗೆ ನಾನು ಬೇಕು ಅಂದ್ರೆ ನಾನೇ ಕರ್ಕೊಂಡೋಗಿ ಮಾತಾಡು. ಸರಿ, ಈಗ ಇವತ್ ಮುಗಿಸ್ತೀರಾ? ಮಾತಾಡ್ತೀರಾ? ಇವಾಗ ಮಾತಾಡ್ತೀನಿ, ಈಗ ಹೇಳ್ತೀನಿ. ನಾನ್ ಹೇಳಿದ್ದಷ್ಟೇ. ಅವನು ಇವನಿದ್ದಾನಲ್ಲ ನಂಜಪ್ಪ ಅಂತ ನಂಜಪ್ಪನ ಅವತ್ತು ಮಾಡಿದ್ದ ಆತ್ಮಗೂ ಹೇಳಿದ್ದೀನಿ. ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಯಾರಿಗಾದ್ರೂ ತೂಕವಾಗಿರೋರ್ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟಿದ್ದ ಥರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು. ನಾನೇನ್ ರೋಡಲ್ಲಿ ಜನಗಳನ್ನ ಇಟ್ಕೊಂಡು ನಾನೇನ್ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನ ಸರ್? ಈಗ ನಂಜಪ್ಪ ಮಾಡ್ದ ಅವ್ರು ಬೇಡ, ನಾನು ಫೋನ್ ಮಾಡ್ತೀನಿ ಗುರುಗಳಿಗೆ, ಯಾವಾಗ ಸಿಗ್ತಾರ ಕೇಳ್ಕೊಂತೀನಿ, ನಾನೇ ಬರ್ತೀನಿ, ಓಡ್ ಬರಂಬ ಆಯ್ತಾ? ಅಲ್ಲ ನಾಯ್ಕರ, ಈಗ ನೀವು ಕಾಲ್ ಮಾಡಿದ್ರೆ ನಾನು ಎಲ್ಲಾ ಕಡೆ ಉಳಿಸಿದಿರಿ, ನನಗ್ ಬೆನ್ನೆಲುಬಾಗಿ ನಿಂತಿದ್ರಿ, ಎಲ್ಲಾ ಕಡೆ ಮಾಡ್ಕೊಟ್ಟಿದ್ದೀರಿ. ಇವತ್ ನೀವು ಕಾಲ್ ಮಾಡಿದಿರಿ, ಇವತ್ತೇ ಮಾತಾಡ್ತೀರಾ, ನೀವ್ ಇವತ್ತೇ ಮಾಡಿ. ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ವಿಚಾರದಲ್ಲಿ ನಾನೇನು ಮಾತಾಡಲ್ಲ. ನೀವು ಫೋನ್ ಮಾಡಿದ್ದೀನಿ ಅಂದ್ರೆ ಏನೋ ಒಂದ್ ಆಯ್ತದೆ, ನೀವು ಮಾತಾಡಿ. ನನ್ಗೆ ನೀವು ಕಾಲ್ ಮಾಡಿ ಎಲ್ಲಕ್ ಬರ್ತೀರಾ ಹೇಳಿ, ನಾನ್ ಕರೆದಿ ನಾನು ಅಲ್ಲಿಗೆ ಬರ್ತೀನಿ. ಅಲ್ಲೇ RTO ಅಲ್ಲ ಏನ್ ಗೊತ್ತಾ, ಎಲ್ಲಾ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗಿದ್ರೆ ಏನು ಗುರುಗಳನ್ನೇ ಕಾಸು ಕೇಳ್ತಿಯಲ್ಲ ನನ್ನ ಮಗನಲ್ಲಿ. ನ್ಯಾಯ ಏನಾಯ್ತಲ್ಲ? ನಿನ್ ವೃತ್ತಿನ ಮಗನ, ನಿನ್ ವೃತ್ತಿನ ಇದು ಸ್ಟಾಪ್ ಮಾಡ್ಬಿಡಿನೆಲ್ಲ. ಇನ್ನೇನು ಮಾಡ್ಬೇಡ, ನಾನು ಮಾತಾಡ್ತೀನಿ ಗುರುಗಳ ಹತ್ರ ಮಾತಾಡ್ಬಿಟ್ಟು ನಾನು ನಿನ್ ಗುರುಗಳ ಹತ್ರ ಮಾತಾಡ್ಬಿಟ್ಟು ಫೋನ್ ಮಾಡ್ತೀನಿ. ಸರಿ ನಿನ್ನ ಕೆರ್ಕೋಕ್ ಹೋಗ್ಬಿಡ, ಹಂಗೆ ನಾನು ಬೇಕು ಅಂದ್ರೆ ನಾನೇ ಕರ್ಕೊಂಡೋಗಿ ಮಾತಾಡು. ಈಗ ನಂದು ಒಂದೇ ರಿಕ್ವೆಸ್ಟ್. ಇವಾಗ ಆಡಿಯೋ ಇರೋದು ಯಾರ್ದು? ಕೃಷ್ಣಮೂರ್ತಿ ಅವ್ರದಲ್ವಾ? ಕೃಷ್ಣಮೂರ್ತಿ ಅವ್ರ ಲೈನ್ ತಗೊಳ್ಳಿ, ನಾನೇ ನಂಬರ್ ಕೊಡ್ತೀನಿ. ಕೃಷ್ಣಮೂರ್ತಿ ಅವ್ರನ್ನ ಲೈನ್ ತಗೊಳ್ಳಿ. ನನಗೂ ಈ ಆಡಿಯೋಗೂ ಯಾವುದೇ ಸಂಬಂಧ ಇಲ್ಲ, ನನಗ್ ಗೊತ್ತಿಲ್ಲ ಅಲ್ವಾ? ಇವಾಗ ಅವ್ರು ಹೇಳ್ತಿದ್ದೇನೋ, ಮೊದ್ಲಿಂದಾನು ಹೇಳ್ತಿದ್ದೇನೋ, ದಿವ್ಯಾ ವಸಂತ ಗ್ಯಾಂಗ್ ಅವ್ರು ಮಾತಾಡಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತಲ್ವಾ? ಜೈಲಿಗೆ ಹೋಗ್ತಾರೆ, ಮುದ್ದೆ ಮುರಿತಾರೆ. ಅದನ್ನ ಯಾಕಮ್ಮ ನೀನ್ ಹತ್ರ ಬಿಟ್ಟೆ? ಆತರ ಯಾಕಮ್ಮ ಮಾತಾಡಿದೆ? ನನಗೆ ಆಂಕರಿಂಗ್ ನೀನ್ ಯಾಕಮ್ಮ ಮಾತಾಡಿದೆ? ಎಕ್ಸ್ಪೀರಿಯನ್ಸ್ ಇದೆ. ನ್ಯೂಸ್ ಕೊಟ್ಟವರು, ನ್ಯೂಸ್ ಹೇಳಿರೋರ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿಲ್ವಾ ದಿವ್ಯಾ ವಸಂತ ಅವರೇ? ಈಗ ನನಗೆ ಈ ಆಡಿಯೋ ಈ ತರದ್ ಇದೆ ಅಂತ ಅಂದ್ರೆ ನಾನು ನ್ಯೂಸ್ ಮಾಡ್ತಿರ್ಲಿಲ್ಲ. ನನಗೆ ಆಡಿಯೋ ಬಗ್ಗೆ ನನಗೇನು ಇನ್ಫಾರ್ಮೇಶನ್ ಗೊತ್ತು ಬಿಡಮ್ಮ. ನಿಮ್ಮನ್ನ ಬಳಸ್ಕೊಂಡ್ರ, ಅಪಂತರ ಬಳಸ್ಕೊಂಡ್ ಯಾರೋ ದಂಧೆಗಿಳಿದ್ ಬಿಟ್ರ? ನೀವ್ ಯಾಕೆ ಹೋಗಿ ಬಂದು ಒಂದ್ಸಲ ಜೈಲ್ಗೆ ಹೋಗಿ ಬಂದಿದ್ಯಾ? ಒಂದ್ಸಲ ಜೈಲ್ಗೆ ಹೋಗಿ ಬಂದಿದ್ಯಾ? ತಿರ್ಗಾ ಈ ತರ ಸವಾಸಗಳು ಮಾಡ್ಕೊಂಡು ಅವ್ರು ಹೇಳ್ಕೊಟ್ಟಾಗ ನೀನ್ ಮಾಡೋದು ತಪ್ಪಲ್ವಾ? ನನಗೆ ಆಡಿಯೋ ಬಗ್ಗೆ ಒಂದ್ಸಲ ಎಡವಿದ್ರಲ್ಲ, ಯಾಕೆ ಬುದ್ಧಿ ಕಲೀಲಿಲ್ಲ ದಿವ್ಯಾ ಅವರೇ? ಮತ್ತೆ ಎಡವು ಬಿಟ್ರಲ್ಲ. ನೀವು ತಪ್ಪು ಮಾಡಿದ್ರಿ ಅಂತ ಹೇಳ್ತಿಲ್ಲ, ಎಡವಿದ್ ತಪ್ಪನ್ನೇ ಮತ್ತೆ ಯಾಕೆ ಮಾಡಿದ್ರಿ? ಇವಾಗ ನನಗೆ ಈ ಆಡಿಯೋ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ರು ಯಾವ ವಿಚಾರವಾಗಿ ಮಾತಾಡಿದ್ದಾರೆ ಅದು ನನಗೆ ಕ್ಲಾರಿಟಿ ಇಲ್ಲ. ಯಾವ ವಿಚಾರವಾಗಿ ಮಾತಾಡಿಲ್ಲ ಅಂದ್ರೂ ಹಣ ಬಂದಿರೋದಂತೂ ಹೌದು, ಹಣದ ವಿಚಾರ ಯಾವ ವಿಚಾರವಾಗಿ ಮಾತಾಡಿದ್ದಾರೆ ಹಂಗಾದ್ರೆ ಇಂಥದ್ದು ಹಲವಾರು ಇವ್ರು ಚಾನಲ್ ಮಾಡ್ಕೊಂಡಿರೋದು ದುಡ್ಡು ಮಾಡೋದಕ್ಕೆ. ಇವರು ನ್ಯಾಯ ಧರ್ಮ ಕಾಪಾಡೋದಕ್ಕಲ್ಲ, ಒಳ್ಳೆ ಸುದ್ದಿ ಕೊಡೋಣ, ಒಳ್ಳೆ ಸಮಾಜಮುಖಿ ಕೆಲಸ ಮಾಡೋಣ, ಅದೆಲ್ಲ ಇಲ್ಲ. ಯಾವನ್ ಮುಖವಾಡ ಮುಖಾಂತರ ಈ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಯಾವುದು ನನಗೆ ಗೊತ್ತಿಲ್ಲ.